Hello guys, welcome back to another vlog, another ride. ಈ ವರ್ಷದ ಮೊದಲನೆಯ ಮಾನ್ಸೂನ್ ರೈಡ್ ಸ್ಟಾರ್ಟ್ ಆಗಿದೆ. ಇದು ಈ ವರ್ಷದ ಮೊದಲನೆಯ ಮಾನ್ಸೂನ್ ರೈಡ್ ಅಂತ ಹೇಳ್ಬೋದು. ನನ್ನ ಮಗ ಬೇಗ ಹೋಗ್ತಾನೆ. ಇವತ್ತು ನಮ್ಮದು ಪ್ರತಿ ವರ್ಷ ಮಾನ್ಸೂನ್ ರೈಡು ಚಿಕ್ಕಮಂಗ್ಳೂರಿಂದನೇ ಸ್ಟಾರ್ಟ್ ಆಗಿ ಚಿಕ್ಕಮಂಗ್ಳೂರಿಂದನೇ ಕೊನೆಗೊಳ್ಳುತ್ತೆ. ಅದೇ ರೀತಿ ಎಂದಿನಂತೆ ಈ ರೈಡು ಸ್ಟಾರ್ಟ್ ಆಗಿದೆ. ನೋಡೋಣ ಈ ರೈಡಲ್ಲಿಗೆ ಎಲ್ಲಿ ಹೋಗ್ತೀನಿ ಅಂತ ನಮಗೂ ಗೊತ್ತಿಲ್ಲ. ನೀವು ಟೈಟ್ಲು ತಮ್ನೇಲಲ್ಲಿ ನೋಡಿರ್ತೀರ. ಬನ್ನಿ, ನನ್ನ ಜೊತೆಗೆ 2 ಬೈಕ್ ಇದೆ. ಇಲ್ಲಿದೆ ನೋಡ್ರಿ, ಮುಂದೆ ಹೋಗ್ತಾಯಿದೆ 2 ಡ್ಯೂಕ್ 250. ಫುಲ್ ರೈನ್ ಗೇರ್ಸು ಎಲ್ಲ ಹಾಕ್ಕೊಂಡಿದ್ದೀನಿ. ದೇವರ ಮನೆ ಹೋಗೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಹೋಗಿ. ವೆದರ್ ಮಾತ್ರ ಬೊಂಬಾಡಾಗಿದೆ. ಇಲ್ಲೊಂದು ಕಾಫಿಗೆ ಬ್ರೇಕ್ ಕೊಟ್ಟು ಮುಂದುವರಿಯೋಣ. ಒಳ್ಳೆ ಕಾಫಿ ಬ್ರೇಕ್ ಹಾಕೋಣ ಈಗ. ಬರ್ರಿ, ಇಲ್ಲಿ ಇದೆ ನೋಡಿ ಗೈಸ್, ಜೋಡಿ ಎತ್ತು. ಹಾಂ ಗೈಸ್, ಟೀ ಬ್ರೇಕ್ ಅಂತ ನಿಲ್ಸಿದ್ದೀವಿ ಗೈಸ್. ನೋಡಿದ್ರ ತುಂಬ ದಿನ ಆಗಿತ್ತಲ್ಲ ಗುರು ಈ ಥರ ಬಂದು. ಎಲ್ಲಿ ನಾವು ಅವಾಗ ಲಾಸ್ಟ್ ಹೋಯ್ತಲ್ಲ, ಅದಾದ್ಮೇಲೆ ಗೈಸ್ ಹಳೆ ಗ್ಯಾಂಗ್ ಈಸ್ ಬ್ಯಾಕ್. ಬಸ್ ಎಲ್ಲಿ ವ್ಯೂವರ್ಸ್ ನಿನ್ನೆ ಕೇಳೋದು ಯಾವಾಗಲೂ ಬಂದೇಣೋ ನೋಡಲ್ಲಿ. ಗೈಸ್ ಕಾಫಿ ಕುಡಿತಾ ಇದ್ದೀವಿ. ಇಲ್ಲಿಂದ ನಾವು ನೆಕ್ಸ್ಟ್ ಬೇಲೂರು ಹೋಗಿ ಮೂಡಿಗೆರೆ, ಮಸ್ತಾಗಿ ಮೂಡಿಗೆರೆ ಹತ್ರ ಒಂದು ಒಳ್ಳೆ ಟಿಫನ್ ಸ್ಪಾಟ್ ಇದೆ ಗೈಸ್, ತೋರಿಸ್ತೀನಿ. ನೀವು ಈ ಕಡೆ ಬಂದರೆ ಟ್ರೈ ಮಾಡಿ. ಅದಾದಮೇಲೆ ಮತ್ತೆ ದೇವ್ರ ಮನೆಯಿಂದ ನಮ್ಮದು ಸ್ಟಾರ್ಟ್ ಇವತ್ತು ಮಾನ್ಸೂನ್ ರೈಡ್. ನೋಡೋಣ ಈ ವರ್ಷ ಎಷ್ಟೆಷ್ಟು ರೈಡ್ ಆಗುತ್ತೆ. ಇವಾಗ ಬೇಲೂರು ಎಂಟ್ರಿ ಆದ್ವಿ ಗೈಸ್. ಬಸವಣ್ಣ ವೃತ್ತ ಬೇಲೂರವ್ರು ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ಕಾಮೆಂಟಲ್ಲಿ ಒಂದು ಹೇಳಿ. ಎಷ್ಟು ಸಕಲ ಕಾಣಿಸುತ್ತಲ್ಲ ಗುರು ಇದು ರಾಜಬೀದಿ. ನೋಡಿ ಹಂಗೆ ಒಂದು ಕೈ ಮುಕ್ಕೊಂಬಿಡಿ. ಬೇಲೂರು ಚೆನ್ನಕೇಶವನಿಗೆ. ಗೈಸ್ ಹೊಟ್ಟೆ ಹಸಿತಾ ಇದೆ. ಬನ್ನಿ, ಇಲ್ಲೊಂದು ಕೆಫೆ ಇದೆ, ಸಾಕಾಗಿದೆ. ಇಲ್ಲೇ ಒಂದು ಬ್ರೇಕ್ ಹಾಕಿ ಹೊಟ್ಟೆ ತುಂಬಿಸ್ಕೊಳ್ಳೋಣ. ಓ ಯಾ ಶಿಷ್ಯ ಕೆಫೆ ನೋಡಿ ಗೈಸ್, ಸಖತ್ತಾಗೈತೆ ಇದಕ್ಕೆ ಅಲ್ಲ. ಇದೆ ನೋಡಿ ಗೈಸ್, ಅದು ಕೆಫೆ ಸಾಕಾಗಿದೆ. ಬನ್ನಿ, ಇಲ್ಲಿ ಹೊಟ್ಟೆ ತುಂಬಿಸ್ಕೊಂಡು ಹೊರಡೋಣ. ಓಕೆ ಗೈಸ್, ಇಲ್ಲೊಂದು ಒಳ್ಳೆ ಸ್ಟಾಪ್ ಹಾಕಿದ್ದೀವಿ, ಪ್ಲಾಂಟರ್ಸ್ ಕೆಫೆ ಅಂತ, ಮೂಡಿಗೆರೆ ಹತ್ರ. ಮೂಡಿಗೆರೆ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಅಷ್ಟೇ. ಒಳ್ಳೆ ದೋಸೆ ಆರ್ಡರ್ ಮಾಡಿದ್ದೀನಿ ನೋಡಿ, ತಿಂದ್ಬಿಟ್ಟು ಸಿಗ್ತೀನಿ ನಿಮಗೆ. ಬನ್ನಿ. ಮೇಲ್ಗಡೆ ಒಳ್ಳೆ ಬೆಣ್ಣೆ ಹಾಕೋರೆ. ಇಷ್ಟು ದಪ್ಪ ಏನಿಲ್ಲ. ಅಯ್ಯೋ ಮಸ್ತಾಗೈತೆ ಗುರು. ಮಸಾಲ ಸಕ್ಕತ್ತಾಗಿದೆ ಗೈಸ್. ಮಸ್ತಾಗಿದೆ. ಇಲ್ಲಿ ಸ್ಪೆಷಾಲಿಟಿ ಯಾವುದು ಅಂದರೆ ಕಾಫಿ ಮಾತ್ರ ಬಡ ಸಿಗುತ್ತೆ. ತಿಂಡಿ ತಿಂದಾದ್ಮೇಲೆ ಕುಡಿಯೋಣ ನೋಡಿ.
ಬೆನ್ನೆಲ್ಲ ಸವರ್ಬಿಟ್ಟಿದ್ದೀನಿ ಈಗ. ಏನಾಯ್ತು? ನಾವು ಈ ಕಡೆ ನೀನು ನೋಡ್ತಾ ನೋಡ ನಾನು ನೋಡ್ಕೊಂಡು ನೀವೇ ಯಾವುದೋ ನೋಡ್ಕೊತಾ ಇದ್ದೀರ ಸೈಡಲ್ಲಿ. ಬಾಸಿಗೆ ನಾನು ಆವಾಗಲೇ ರಿಟರ್ನ್ ಆದಾಗ ಅನ್ಕೊಂಡೆ ನಮ್ಗೆ ನಮ್ದಲ್ಲ ಇದು ಕೆಲಸ. 3 hours later. ಗಾಯ್ಸ್, ದೇವರ ಮನೆ ಎಂಟ್ರಿ ಆದ್ವಿ. ನೋಡಿ ಹೆಂಗೆ ಕಾಣಿಸ್ತಿದೆ ಲೊಕೇಶನ್ನು. ವಾ ವಾ ವಾ. ಅಲ್ಲಿ ನೋಡಲ್ಲಿ ಅದು ಸಖತ್ತೈತಿ. ಅಲ್ಲೊಂದು ಸ್ಪಾಟ್ ನೋಡಿ ಗೈಸ್, ಮಸ್ತಾಗಿದೆ. ಅಲ್ಲೊಂದು ವಾಚ್ ಟವರ್ ಥರ ಮಾಡೋರೆ. ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಅದೇ ಸಖತ್ತಾಗೈತೆ ನೋಡಿ ಮಚ್ಚ. ಅದು ನೋಡಿ ಗೈಸ್, ಎಸ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅದೊಂದು. ವಾಚ್ ಟವರು. ಹಾಂ, ನೋಡ್ ಗುರು, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ ಇದು. ವಾ 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 ವಾ. ಎಷ್ಟು ದಿನ ಆಗಿತ್ತು ಗುರು ಈ ಥರ ವೆದರ್ ನೋಡಿ. ಹಾಂ, ರೋಡು ಸ್ವಲ್ಪ ಖರಾಬ್ ಆಗಿದೆ ಗೈಸ್. ಒಂದೊಂದು ಕಡೆ ಮಳೆಗಾಲ ಅಲ್ಲ, ಕಿತ್ಕೊಂಡು ಹೋಗಿರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿನೇ ಗೈಸ್. ದೇವರ ಮನೆಯ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ. ಆ ಮೇನ್ ಬೆಟ್ಟದಲ್ಲಿ ತುಂಬ ಜನ ಇದ್ರು ಇವತ್ತು. ಆ್ಯಕ್ಚುಲಿ ಸಂಡೇ ಅಲ್ಲ, ಜನ ಜಾತ್ರೆ ಆಗಿಬಿಟ್ಟಿತ್ತು. ಇಲ್ಲೊಂದು ಚಿಕ್ಕದಾಗಿ ಆಫ್ ರೋಡ್ ಮಾಡ್ಕೊಂಡ್ಬಂದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಬ್ಯಾಟ್ರಿ ಡೌನ್ ಆಗಿಬಿಟ್ಟಿತ್ತು ಅಂತ. ಅಲ್ಲಿ ನೋಡ್ರಿ ಮಸ್ತಾಗಿದೆ. ಅಲ್ಲೊಂದು ವಾಚ್ ಟವರ್ ಚಿಕ್ಕದಾಗಿ, ಒಂಥರ ಬ್ಯೂಟಿಫುಲ್. ಒಂಥರ ಏನು ಗುರು, ಈ ಚಿಕ್ಕ ಮಕ್ಕಳೆಲ್ಲ ಬರೀತಾರೆ ಗೊತ್ತಾ, ಈ ಡಿಸೈನ್ ಹಾಕ್ಬಿಟ್ಟು ಬೆಟ್ಟದ ಮೇಲೆ ಒಂದೇನೋ ಆ ಥರ ಕಾಣಿಸ್ತೈತೆ. ಬನ್ನಿ ಅಲ್ಲಿ ವಾಣಿ, ಇವಾಗ ಸೆಕ್ಸಿ ಇದೆ. ಬೈಕೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಎಲ್ಲ ಆಫ್ ಮಾಡಿ ಗುರು. ಇಲ್ಲಿ ಮಚ್ಚ ಒಂಥರ ಬ್ಯೂಟಿಫುಲ್ ಆಗಿ ಕಾಣಿಸ್ತಿಲ್ಲ ಇದು. ಚಿಕ್ಕ ಬೆಟ್ಟ ಇಲ್ಲಿ ಕರ್ಕೊಂಡು ಹೋಗ್ಬರ್ರಿ. ಇಲ್ಲಿಂದ ಒಳ್ಳೆ ವ್ಯೂ ಇದೆ ಗುರು ಗೈಸ್. ಇಲ್ಲಿಂದ ಒಳ್ಳೆ ವ್ಯೂ ಇದೆ. ಬನ್ನಿ ಅಲ್ಲಿ ಮೇಲೆ ತೋರಿಸ್ತೀನಿ. ವಾ, ಸೆಕ್ಸಿ. ಏನು ಬ್ಯೂಟಿಫುಲ್ ಆಗಿದೆ ಗುರು. ನೋಡಿ ಗೈಸ್, ಇಲ್ಲಿ ಚಿಕ್ಕದಾಗ ಒಂದು ವಾಚ್ ಟವರ್.